ಕೌಟುಂಬಿಕ ಕಲಹಕ್ಕೆ ಮನನೊಂದು ಬಿಜೆಪಿ ಮುಖಂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಚಂದ್ರಶೇಖರ್ ಸಂಕೋಲ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ದಾವಣಗೆರೆ ತಾಲೂಕಿನ ನಾಗನೂರು ಬಳಿಯ ತೋಟದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಕಾರ್ನಲ್ಲಿ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾರೆ. ಘಟನೆಯಿಂದ ಮಕ್ಕಳಿಬ್ಬರು ಆತ್ಮಹತ್ಯೆಗೆ ಯತ್ನಿಸಿದಂತಹ ಇಬ್ಬರು ಮಕ್ಕಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇದರಿಂದ ಮನನೊಂದು ಆತ್ಮಹತ್ಯೆಗೆ ಚಂದ್ರಶೇಖರ್ ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಹದಡಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್ ಕೂಡ ಭೇಟಿ ಕೊಟ್ಟಿದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಕಾರಿನ ಒಳಗೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇವರೇ ಆತ್ಮಹತ್ಯೆಗೆ ಶರಣಾಗಿರುವಂತಹ ಚಂದ್ರಶೇಖರ್. ಏನೇ ಸಮಸ್ಯೆ ಇದ್ರೂ ಕುಟುಂಬದಲ್ಲಿ ಬಗೆಹರಿಸಿಕೊಳ್ಳುವಂತಹ ಪ್ರಯತ್ನಗಳು ವಿಫಲ ಆದಾಗ ಈ ರೀತಿಯಾಗಿ ದುಡುಕಿನ ನಿರ್ಧಾರಕ್ಕೆ ಈಗ ಚಂದ್ರಶೇಖರ್ ಸಾವನ್ನಪ್ಪಿದ್ದಾರೆ. ಅವರ ಮಕ್ಕಳು ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಚಂದ್ರಶೇಖರ್ ನಮ್ಮೆಲ್ಲ ಬಂಧುಗಳನ್ನು ಸ್ನೇಹಿತರನ್ನು ಎಲ್ಲರನ್ನು ಬಿಟ್ಟು ಹೋಗಿದ್ದಾರೆ. ಕಾರಣ ಗೊತ್ತಾಗಂಗಿಲ್ಲ. ಅವನು ಚಿಕ್ಕ ವಯಸ್ಸಿನಿಂದಲೇ ಜನಸೇವೆ, ಹಿಂದೂ ಕಾರ್ಯಕರ್ತರ್ಬೋದು, ಯಾರ ಬಡವ್ರ ಮಕ್ಕಳಿರ್ಬೋದು, ಅವನು ಸದಾ ಅಂದ್ರೆ ಅವನಿಗೆ ಇಲ್ಲದ್ರೂ ಬೇರೆ ಕಡೆಗಾರ ತಂದು ಸಹಾಯ ಮಾಡೋಂಥ ವ್ಯಕ್ತಿ. ಆದರೂ ಇದು ಏನು ಕಾರಣ ಗೊತ್ತಾಗ್ತಾ ಇಲ್ಲ. ಅವನಿಗೆ ಬರಬಾರ್ದಾಯ್ತು ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕಾರಣ ಏನು? ಈಗ ಅವರ ಇಬ್ಬರು ಮಕ್ಕಳ ಪರಿಸ್ಥಿತಿ ಹೇಗಿದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯ, ಏನಂತಂದ್ರೆ ಒಂದು ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಮನನೊಂದು ಬಿಜೆಪಿ ಮುಖಂಡ ಒಂದು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಈತ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾಗಿರ್ತಕ್ಕಂಥದ್ದು ಚಂದ್ರಶೇಖರ್ ಸಂಕೋಲ್ ಅಂತ ಅಂದ್ಬಿಟ್ಟು. ಅಂದ್ರೆ ಕಳೆದ ರಾತ್ರಿ, ಅಂದ್ರೆ ಶನಿವಾರ ರಾತ್ರಿ ಮಕ್ಕಳು ಮತ್ತೆ ಈತನ ಚಂದ್ರಶೇಖರ್ ನಡುವೆ ಒಂದು ಸಣ್ಣದಾಗಿ ವಿಚಾರದಲ್ಲಿ ಗಲಾಟೆ ಆಗಿರ್ತಕ್ಕಂಥದ್ದು. ಅಂದ್ರೆ ತಂದೆ ಯಾವಾಗಲೂ ಕೂಡ ಲೇಟ್ ಆಗಿ ಬರ್ತಾರೆ, ಮನೆಗೆ ಸರಿಯಾದ ಟೈಮಿಗೆ ಬರಲ್ಲ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ. ಅಂದ್ರೆ ಇದು ಒಂದು ಪ್ರಾಥಮಿಕ ಮಾಹಿತಿ. ಅಂದ್ರೆ ತಂದೆ ಲೇಟ್ ಆಗಿ ಬರ್ತಾರೆ ಮತ್ತೆ ಫೋನ್ ಮಾಡಿದ್ರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನು ಮಗ ನರೇಶ್ ಮತ್ತೆ ಮಗಳು ಪವಿತ್ರ ಅಂತ ಹೇಳಿದ್ದಾರೆ. 22 ವರ್ಷದ ಮಗಳು ಪವಿತ್ರ ಮತ್ತೆ 20 ವರ್ಷದ ನರೇಶ್ ಏನಿದ್ರೆ ಮನೆಯಲ್ಲಿ ಒಂದು ನೇಣಿಗೆ ಶರಣಾಗಿರ್ತಕ್ಕಂಥದ್ದು. ಈ ವಿಚಾರ ಸ್ಥಳೀಯವಾಗಿ ಅಲ್ಲಿರ್ತಕ್ಕಂಥ ಏನು ಪೂಜಾರಿ ಅವರು ಏನಿದ್ರೆ ಅವರು ಒಂದು ಮಾಹಿತಿ ನೀಡ್ತಕ್ಕಂಥದ್ದು. ಮಾಹಿತಿ ನೀಡಿದ ತಕ್ಷಣಕ್ಕೆ ಈ ವ್ಯಕ್ತಿ ಏನಿದ್ದಾರೆ ತೋಟಕ್ಕೆ ಬಂದ್ಬಿಟ್ಟು ಒಂದು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅಂದ್ರೆ ಕಾರ್ನಲ್ಲಿ ಕೂತ್ಕೊಂಡು ಪೆಟ್ರೋಲ್ ಸುರ್ಕೊಂಡು ಒಂದು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಅದಾದ ತಕ್ಷಣಕ್ಕೆ ಒಂದು ಹದಡಿ ಠಾಣಾ ಪೊಲೀಸರು ಕೂಡ ಒಂದು ಮಾಹಿತಿ ಸಿಗುತ್ತೆ. ತಕ್ಷಣಕ್ಕೆ ಬಂದು ನೋಡಿದಾಗ ಸಂಪೂರ್ಣವಾಗಿ ಇಡೀ ದೇಹ ಕರ್ಕಲಾಗಿರ್ತಕ್ಕಂಥದ್ದು. ಈಗ ಸದ್ಯದ ಮಟ್ಟಿಗೆ ನರೇಶ್ ಮತ್ತೆ ಪವಿತ್ರ ಏನಿದ್ರೆ ಇಬ್ಬರು ಕೂಡ ಗಂಭೀರವಾಗಿರ್ತಕ್ಕಂಥದ್ದು. ಅವ್ರನ್ನ ದಾವಣಗೆರೆ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.